ನಮ್ಮಷ್ಟಕ್ಕೆ ಅದನ್ನ ಕಂಡು ಬಾಯಿನ ಗಂಡ ಮಕ್ಕಳು ಹೆಂಡತಿ ಮಕ್ಕಳು ಅಂತ ಸಂಸಾರ ಮಾಡೋದೇ ಬೆಟರ್. ಈ ಕಡೆಯಿಂದ ಒಬ್ಳು ಬರ್ತಾಳೆ, ಆ ಕಡೆಯಿಂದ ಒಬ್ಳು ಬರ್ತಾಳೆ, ಸೆಂಟ್ರಲ್ ಒಬ್ಳು ನಿಂತಿರ್ತಾಳೆ, ಹಿಂದ್ಗಡೆ ಒಬ್ಳು 4 ನೆರಳು ನಿಂತಿರ್ತಾಳೆ. ಅವಳು 3 ನೆರಳು 2 ನೆರಳಿಗೆ ಹೇಳೋದು, 2 ನೆರಳು 1 ನೆರಳಿಗೆ ಹೇಳೋದು, 3 ನೆರಳು ಹೋಗ್ಬಿಟ್ಟು 4 ನೆರಳಿಗೆ ಹೇಳೋದು. ಪಾಪ 4 ನೆರಳಿಗೆ ಏನೂ ಗೊತ್ತಿರಲಿಲ್ಲ ಅಂತ ಕಣ್ಕಂಡು ಬಿಟ್ಬಿಟ್ಟು ನೋಡ್ಕೊತಾಳೆ. ಯವ್ವ ನಾನೇನಂದೆ, ಇವಳು ಬಂದು ಹಿಂಗೆ ಮಾತಾಡ್ತಾ ಇದ್ದಾಳಲ್ಲ ಅಂತ. ಹೊರ ರಾಜ್ಯನೇ ಇರಲಿ, ಹೊರ ದೇಶನೇ ಇರಲಿ, ಹೊರ ಜಿಲ್ಲೆಗಳೇ ಇರಲಿ, ನಮ್ಮ ಹೊಟ್ಟೆಪಾಡು ಎಲ್ಲಿಗೆ ಹೋಗಿರ್ತೀವೋ ಜಗಳ ಆಡೋಕ್ಕಂತ್ರಲ್ಲ, ದುಡ್ಕೊಂಡು ಜೀವನ ಮಾಡಿಕೊಂಡು ನಾವು ಉದ್ಧಾರ ಆಗಿ ಊರಲ್ಲಿರೋ ತೋಟನೋ ಮನೆನೋ ಉದ್ಧಾರ ಮಾಡ್ಕೊಳಕ್ಕಿರ್ತೀವಿ. ಇಲ್ಲೇನಿಲ್ಲ, ಕಿತ್ತಾಡ್ತವೆ. ಅವಳಂದು ಇವಳಂದ್ಲು, ಅವನಂದ ಇವನಂದ, ಹಂಗೋಯ್ತು ಹಿಂಗೋಯ್ತು ಅಂತ. ಅಯ್ಯ ನಿಮ್ಮ ಮುಖಕ್ಕೆ ಇಷ್ಟು ಅವೆಲ್ಲ ಹೋಗಿ ಮೆತ್ತ ಜೀವನ ಮಾಡೋಕ್ಕೆ ಕಲೀರೆ ತಾಯರ. ಹಂಗೆ ಕೆಲವೊಂದು ಜಿಲ್ಲೆಗಳಲ್ಲೇ ಆಗಲಿ, ಸಿಟಿಗಳಲ್ಲೇ ಆಗಲಿ, ದೇಶದಲ್ಲೇ ಆಗಲಿ ಹಿಂಗೆ ಕಿತ್ತಾಡ್ತಾ ಇರ್ತವೆ. ಜೀವನ ಹೊಟ್ಟೆ ಕರಿಯೋದು ಕಿತ್ತಾಡೋಕ್ಕಲ್ಲ. ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ರಿ, ದುಡ್ಕೊಂಡು ತಿನ್ನೋಕ್ಕೆ ದಾರಿ ಕೊಟ್ಟಿದ್ದೀನಿ, ಕೈಯಲ್ಲಿ ಮೈಯಲ್ಲಿ ಶಕ್ತಿ ಕೊಟ್ಟಿದ್ದೀನಿ ಅಂತ ಹಿರಿಯರು ಹೇಳಿರ್ತಾರೆ. 4 ದಿನ ಚೆನ್ನಾಗಿ ಬಾಳಬೇಕು, 5-6 ದಿನ ಚೆನ್ನಾಗಿ ಬಾಳಬೇಕು ಅನ್ನೋದು. 4 ದಿನ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಜೀವನ ಮಾಡಿರಿ. ಬುದ್ಧಿನೇ ಇಲ್ಲ, ಪಾತ್ರೆ ಉಜ್ಜಬೇಕು.